ಈ ದಿನ ಬಹಳ ಇತಿಹಾಸಕ್ಕೆ ಪುಟಕ್ಕೆ ಸೇರುವಂತ ಒಂದು ದಿನ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ನಾನು ಹಿಂದೆ ಒಂದು 25 ವರ್ಷದಿಂದ ಒಂದು ಮಾತು ಹೇಳಿದ್ದೆ ವಿಧಾನಸೌಧದಲ್ಲಿ ಒಂದು ಸಂದರ್ಭದಲ್ಲಿ. ನೀವು 3 ಕೆಗಳನ್ನು ನೆನಪಿಟ್ಕೊಳ್ಬೇಕು ಅಂತ. ಒಂದು ಕೆಂಪೇಗೌಡರು, ಬೆಂಗಳೂರನ್ನ ಕಟ್ಟಂತ ಕೆಂಪೇಗೌಡರು. ಎರಡನೇದು ವಿಧಾನಸೌಧ ಕಟ್ಟಂತ ಕೆಂಗಲ್ ಹನುಮಂತಯ್ಯನವರು. ಮೂರನೇದು ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತ ಎಸ್.ಎಂ. ಕೃಷ್ಣರವರು. ಇವರು 3 ಕೆಗಳನ್ನ ತಾವು ಯಾವಾಗಲೂ ನೆನೆಸ್ಕೊಳ್ಬೇಕು ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಇವತ್ತು ನಾವೆಲ್ಲ ಈ ಶುಭ ದಿನ ಕೆಂಪೇಗೌಡ ದಿನಾಚರಣೆಯನ್ನ ಏನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು, ನಮ್ಮ ನಂಜಾದತ್ತ ಸ್ವಾಮೀಜಿಯವರು ಇಬ್ರು ಸೇರಿ ಅಂದಿನಿಂದ ನಾವು ರೇವಣ್ಣವ್ರು ಇಲ್ಲೇ ಇದ್ದಾರೆ, ನಾನು ರೇವಣ್ಣವರೆಲ್ಲ ಸೇರಿ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡ್ದು. ನಾನು ರೇವಣ್ಣವ್ರಿಗೆ ಈ ಸಂದರ್ಭದಲ್ಲಿ, ಅವರು ಮಾಗಡಿ ಕ್ಷೇತ್ರದ ಶಾಸಕರಾಗಿ ಮಂತ್ರಿ ಆಗಿದ್ರು, ನನಗೆ ಯಾವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ತುಂಬಿ ಈ ಕೆಲಸ ಆಗಲೇಬೇಕು ಅಂತ ಹೇಳಿ ಈ ಜಯಂತಿ ಆಚರಣೆ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಕೊಟ್ಟರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಈ ಪವಿತ್ರವಾದ ರಸ್ತೆಗೆ, ಇದು ಬರೀ 11 ಕಿಲೋಮೀಟರ್ಗೆ ಈ ರಸ್ತೆ ನಿಲ್ಲುವುದಿಲ್ಲ. 123 ಕಿಲೋಮೀಟರ್ ರಸ್ತೆ ಆಗಿ ಇದು ಪರಿವರ್ತನೆ ಆಗ್ತದೆ. ಹಿಂದೆ ಸರ್ಕಾರ ತೀರ್ಮಾನವನ್ನು ಮಾಡಿ ಈ ಪೆರಿಫೆರಲ್ ರಿಂಗ್ ರೋಡ್ ಅಂತೇಳಿ ಇದನ್ನ ಕಾರ್ಯರೂಪಕ್ಕೆ ತರಲಿಲ್ಲ. ಆದರೆ ನಾನು ಈ ಒಂದು ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ, ಬೆಂಗಳೂರು ನಗರದ ಜವಾಬ್ದಾರಿ ಆದಮೇಲೆ, ನಾನು ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ ತುಂಗಭದ್ರಾ ಡ್ಯಾಮ್ ರಿಪೇರಿ ಸಂದರ್ಭದಲ್ಲಿ, ಗೇಟ್ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ. ಹಂಗೆ ಟೀಕೆ ಮಾಡೋರು ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಚಿಂತೆ ಮಾಡೋದು ಬೇಡ. ಇವತ್ತು ಯಾಕೆ ನಾಡು ಕೆಂಪೇಗೌಡರನ್ನ ನಾವು ನೆನೆಸ್ಕೊಳ್ತೇವೆ, ಹನುಮಂತಯ್ಯನವ್ರನ್ನ ಯಾಕೆ ನೆನೆಸ್ಕೊಳ್ತೇವೆ, ಯಾಕೆ ಎಸ್.ಎಂ. ಕೃಷ್ಣರವ್ರನ್ನ ನೆನೆಸ್ಕೊಂಡು ಅವ್ರ ಹೆಸರಿನಲ್ಲಿ ಈ ರಸ್ತೆಯನ್ನ ಇಷ್ಟು ಅಗಲ 10 ಪಥದ ರಸ್ತೆಯನ್ನ ಯಾಕೆ ಇಟ್ಟಿದ್ದೇವೆ ಅಂತಂದ್ರೆ, ಅವರು ಇಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಅವ್ರನ್ನ ನಾವು ನೆನೆಸ್ಕೊಂಡು ಅವರ ಹೆಸರಿನಲ್ಲಿ ಈ ರಸ್ತೆಯನ್ನ ಇಟ್ಟು, ಅವರ ಧರ್ಮ ಪತ್ನಿ ಮತ್ತು ಅವ್ರ ಕುಟುಂಬದವರೆಲ್ಲ ಬಂದು ಭಾಗಿಯಾಗಿ ಇವತ್ತು ಅವ್ರ ಕೈಲಿ ಈ 10 ಪಥದ ರಸ್ತೆಯನ್ನ ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಇವು ನಾಮಕರಣವನ್ನು ಮಾಡಿ, ನಮ್ಮ ಶಾಸಕ ಮಿತ್ರರಂತ ಸೋಮಶೇಖರ್ ಅವರು, ಹ್ಯಾರಿಸ್ ಅವರು ಏನೋ ಒಂದು ತೀರ್ಮಾನವನ್ನು ಮಾಡಿದ್ರು. ಆ ತೀರ್ಮಾನಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಬಹಳ ಸಂತೋಷದಿಂದ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಈ ರಸ್ತೆಯನ್ನ ಉದ್ಘಾಟನೆಯನ್ನ ಕೂಡ ನಾವು ಮಾಡಿದ್ದೇವೆ. ಇದು ಬಹಳ ಇತಿಹಾಸಕ್ಕೆ ಹೋಗುವಂತ ಒಂದು ವಿಚಾರ. ಇನ್ನ ಏನು 123 ಕಿಲೋಮೀಟರ್ ಇದೆ, ಅದು ಕೂಡ ಈಗಾಗಲೇ ಚಾಲನೆ ಆಗ್ತಾ ಇದೆ. ಅದು ಕೂಡ ಒಂದು ಹಂತದ ಟೆಂಡರ್ ಕೂಡ ನಾನು ಈಗಾಗಲೇ ಕರೆದಿದ್ದೇನೆ. ಮುಂದಕ್ಕೂ ಕೂಡ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರಸ್ತೆಗೆ ಸೇರ್ಲಿಕ್ಕೆ ಅದು ಕೂಡ ಸದ್ಯದಲ್ಲೇ ಈಗಾಗಲೇ ನೋಟಿಫಿಕೇಶನ್ ಹಿಂದೆ ಕೂಡ ಆಗಿದೆ. ಅದನ್ನ ಫೈನಲ್ ನೋಟಿಫಿಕೇಶನ್ ಕೂಡ ಆದೇಶ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಏಕೆಂದ್ರೆ ಇದಿಲ್ಲ ಅಂದ್ರೆ ಬೆಂಗಳೂರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ದಿಟ್ಟವಾದಂತ ತೀರ್ಮಾನವನ್ನು ಮಾಡ್ತೇನೆ. ನನ್ನ ಯಾರು ಜಮೀನು ಮಾಲೀಕರಿದ್ರು ಅವರೆಲ್ಲರಿಗೂ ಕೂಡ ಸಹಕಾರವನ್ನ ಕೇಳಿ, BDAನಲ್ಲಿ ಹಳೆ ರೇಟೇ ಕೊಡಬೇಕಾಗಿತ್ತು. ಆದರೂ ಕೂಡ ನಾನು ಅವರೆಲ್ಲರೂ ಕೂಡ 35% ಕಮರ್ಷಿಯಲ್ಲು, 40% ಇಲ್ಲ ಅಂದ್ರೆ 40% ರೆಸಿಡೆನ್ಷಿಯಲ್ಲು, ಇಲ್ಲ ಅಂದ್ರೆ ಎರಡನೇ ಈಗೇನು 2013 ಆಕ್ಟ್ ಏನು ಇವತ್ತು ಬಂದಿದೆ ಅದನ್ನ ಅಳವಡಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ, ಇಲ್ಲ ಅಂತಂದ್ರೆ TDR ಕೊಡುವಂತ ವ್ಯವಸ್ಥೆ, ಹಿಂಗೆ 5 ವಿಚಾರದಲ್ಲಿ ಯಾವ್ದು ಬೇಕಾದ್ರೂ ಅವರು ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನು ತೆಗೆದುಕೊಂಡು ಬೆಂಗಳೂರು ನಗರವನ್ನ ಉಳಿಸ್ಲಿಕ್ಕೆ ಈ ತೀರ್ಮಾನವನ್ನ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ.